ಇದು ಇನ್ನೊಂದು ವೆರೈಟಿಯ ಮೆಣಸು, ಬೇರೆ ಬೇರೆ ವಿಧದ ಹಾಕಿರುವಂಥದ್ದು. ಇಲ್ಲಿ ಟೋಟಲ್ ಆಗಿರುವಂಥದ್ದು ಒಂದು 70 ಸ್ಕ್ವೇರ್ ಫೀಟ್ ಇರ್ಬೋದು ನೋಡಿ. ಇಷ್ಟರಲ್ಲಿ ನೋಡಿ, ಅಲ್ಲಿ ನಿಮಗೆ ಕಾಣ್ತಾ ಇದೆ. ನೋಡುವಾಗ ದೂರದಿಂದ ನೋಡುವಾಗ ನಿಮಗೆ ಕಳೆ ರೀತಿಯಲ್ಲಿ ಕಾಣ್ಬೋದು, ಎಲ್ಲ ಬೆಳ್ಳೆ ಉಂಟಲ್ಲ ಅಂತೇಳಿ. ಆದ್ರೆ ಅದು ಯಾವುದು ಕಳೆ ಅಲ್ಲ, ಅದು ಬೆಳೆ. ಒಂದು ಜಾಗದಲ್ಲಿ 5-6 ವೆರೈಟಿಯ ಬೆಳೆಯನ್ನು ನಾವು ಬೆಳಿತೇವೆ. ಇದನ್ನು ಈ ರೀತಿ ಸ್ವಲ್ಪ ಸ್ವಲ್ಪ ತೆಗೆದು 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 4 ನೋಡಿ ಹೀಗೆ ಬರ್ತದೆ ನೋಡಿ, ಹೌದಾ? ಈಗ ಇದನ್ನ ನೆಡ್ತಾ ಹೋದಾಗ ಆಗ ನಿಮಗೆ ಇರುವೆ ಬಂತು, ಇದನ್ನ ಯಾವುದು ತಗೊಂಡೋಯ್ತು, ಹಾಳಾಯ್ತು ಅನ್ನೋಂಥ ಕ್ವಶನ್ಗಳು ಇರುವುದಿಲ್ಲ. ತುಂಬಾ ಜನರಿಗೆ ಕ್ವಶನ್ ಬರ್ತದೆ, 10 ರೂಪಾಯ ಒಂಜಿ ಬದನೆದಾಗಿ 10 ರೂಪಾಯಿ ಅಂತ ನೀವು ಕೇಳ್ಬೋದು. ಇದು 10 ರೂಪಾಯಲ್ಲಿ ಏನಾಗುತ್ತೆ ಅನ್ನೋದು ತೋರಿಸ್ತೇನೆ. ಬನ್ನಿ 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 ಬನ್ನಿ, ಹಾಗೆ ಬನ್ನಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಮನೆಯಿಂದ ಒಂದು ಕಂಟೆಂಟ್ ನಿಮಗೆ ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ. ಹೆಚ್ಚು ಹೊರಗಿನ ಸಂಗತಿಗಳನ್ನು ತೋರಿಸ್ತಿದ್ದೆ. ಈಗ ನಿರಂತರವಾಗಿ ಇನ್ನೊಂದಷ್ಟು ಮನೆಯ ಒಂದಷ್ಟು ಕಂಟೆಂಟ್ಗಳು ತೋರಿಸ್ಬೇಕು ಅಂತ. ಕಾರಣ ಏನು ಅಂತ ಹೇಳಿದ್ರೆ, ಒಂದೊಂದಷ್ಟು ಜನ ಯೂಟ್ಯೂಬರ್ಗಳು ನಮ್ಮ ಮನೆಯ ಕೈತೋಟದ ಬಗ್ಗೆ ತೋರಿಸಿದ್ರು. ಅದರ ಜೊತೆಗೆ ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು, ಸಾವಯವ ಕೃಷಿ ಬಳಗದವರೆಲ್ಲರೂ ಕೂಡ ನಮ್ಮಲ್ಲಿ ವಿಸಿಟ್ ಮಾಡಿದ್ರು. ಆ ಕಂಟೆಂಟ್ ಅನ್ನು ನಿಮಗೆ ತೋರಿಸಿದೆ, ಅವ್ರದ್ದು ಏನು ಅಭಿಪ್ರಾಯ ಅಂತ ಹೇಳಿ. ಅದಕ್ಕೋಸ್ಕರ ತುಂಬಾ ಜನರು ಏನು ಹೇಳಿದ್ರು ಅಂದ್ರೆ, ಕರ್ನಾಟಕದ ಬೇರೆ ಮೂಲೆಯಲ್ಲಿ ಕೆಲವರು ಮೆಸೇಜ್ ಮಾಡಿದ್ರು, ನಮ್ಗೆ ಅಲ್ಲಿಗೆ ಬರಕ್ಕಾಗಲ್ಲ, ಅದರಿಂದಾಗಿ ನೀವು ಇದನ್ನು ಒಂದು ತೋರಿಸಿ ಕಂಟೆಂಟ್ ಮುಖಾಂತರ. ಒಂದು ಕಂಟೆಂಟ್ ನಲ್ಲಿ ಮುಗ್ಸಕ್ಕಾಗಲ್ಲ ಇದನ್ನು. ಅದಕ್ಕೋಸ್ಕರ ಸುಮಾರು 10 ಪಾರ್ಟ್ಗಳನ್ನು ಮಾಡಿದ್ದೇನೆ. ಸೀರಿಯಲ್ ನಂಬರ್ ಟೈಪ್ ಅಲ್ಲಿ 1 2 3 4 ಅಂತೇಳಿ 10 ಬರ್ತದೆ. ಒಂದೊಂದನ್ನು ಕೂಡ ತುಂಬಾ ಡೀಪ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತೇನೆ. ನಮ್ಮ ಜೊತೆ ಆದಿತ್ಯ ಇದ್ದಾರೆ, ನಮ್ಮ ಅಣ್ಣನ ಮಗ. ಅದೇ ರೀತಿಯಲ್ಲಿ ಯಾನು ಅಂತೇಳಿ, ಯಶ್ವಿತ್ ಅಂತೇಳಿ, ಇವರೆಲ್ಲರೂ ಕೂಡ ನಮ್ಮ ಜೊತೆ ಸೇರಿಸ್ಕೊಳ್ತಾರೆ. ಒಂದು ಹಳ್ಳಿಯ ವಾತಾವರಣ, ಸೂಪರ್ ಆಗಿರುವಂತಹ ಕೃಷಿ ಪಾಠ. ಕೃಷಿ ಪಾಠದಲ್ಲಿ ಫಸ್ಟ್ ಇರುವಂತದ್ದು ಬೀಜದಿಂದ ಸಣ್ಣ ಗಿಡ, ಸಣ್ಣದ ರೀತಿಯಲ್ಲಿ ಗಿಡಗಳು ಹೇಗೆ ಗ್ರೋ ಆಗುತ್ತೆ ಮತ್ತು ಯಾವ ಯಾವ ಗಿಡಗಳು ಅದರಲ್ಲಿ ಇರ್ತದೆ ಅನ್ನುವಂಥ ಸಂಗತಿ ಅಂತ ತಿಳಿಸ್ತೇನೆ. ಈ ವಿಡಿಯೋ ನೋಡುವಾಗ ನಿಮ್ಗೆ ಅನಿಸೋದು ಏನಿದೆ ಸಣ್ಣ ಸಣ್ಣ ಗಿಡ ತೋರಿಸ್ತಾರೆ ಅಂತೇಳಿ. ಆದ್ರೆ ಸಣ್ಣ ಗಿಡದಿಂದ ಗ್ರೋ ಆಗೋದ್ರಿಂದ ಹಿಡಿದು ಬೆಳೆದು ಕಾಯ ಆಗೋವರೆಗಿನ ಸಂಗತಿಯನ್ನು ಕೂಡ ತೋರಿಸ್ತೇನೆ. ಕಂಟಿನ್ಯೂ ಆಗಿ ವಿಡಿಯೋಗಳು ಬರ್ತಾ ಇರ್ತದೆ, ಸುಮಾರು ಒಂದು 2 ದಿವಸಕ್ಕೊಂದ್ಸಲ. ಖಂಡಿತವಾಗಿ ನೀವು ಇದನ್ನು ನೋಡಬೇಕು. ಅದರ ಜೊತೆ ನಿಮ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಬೆಳ್ತಂಗಡಿ ತಾಲೂಕು, ಬೆಳ್ತಂಗಡಿ ಸುತ್ತಮುತ್ತಲು ಯಾರ್ಯಾರು ನೀವು ಇದ್ದೀರಿ, ಅಥವಾ ಹೊರಗಿನವರು, ಧರ್ಮಸ್ಥಳ ತುಂಬಾ ಜನ ಬರ್ತಾ ಇದ್ರಿ. ಧರ್ಮಸ್ಥಳ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು. ನಮ್ಮ ಕೈತೋಟಕ್ಕೆ ವಿಸಿಟ್ ಮಾಡ್ಬೋದು. ನನಗೆ ಮಾಹಿತಿಯನ್ನು ಕೊಟ್ಟು ವಿಸಿಟ್ ಮಾಡ್ಬೇಕಾಗತ್ತೆ. ನಾನು ಸ್ವಲ್ಪ ಹೊರಗಡೆ ಓಡಾಟ ಮಾಡ್ತಾ ಇರ್ತೇನೆ. ಬನ್ನಿ, ಕೈತೋಟದ ಒಂದೊಂದೇ ಪಾಠಗಳನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತೇನೆ. ಸ್ನೇಹಿತರೆ, ಇಲ್ಲಿ ಬೆಳೆಯುವಂಥದ್ದು ಇಲ್ಲಿಗೆ ಬಂದು ಮುಟ್ತದೆ ಸೆಟ್. ಯಾಕೆಂತ ಹೇಳಿದ್ರೆ, ನಾನು ಬೆಳವಣಿಗೆ ಕೊನೆಯವರೆಗೆ ತೋರಿಸ್ತೇನೆ. ನೋಡಿ, ಇದು ನಮ್ಮ ಮನೆಯ ಎಂಟ್ರಿ, ಮನೆಯ ದಾರಿ. ಇಲ್ಲಿ ಮನೆ ಇದೆ. ಈ ಮನೆಯ ದಾರಿಯ ಪಕ್ಕದಲ್ಲೇ ಸಣ್ಣ ಸಣ್ಣ ಜಾಗಗಳಿರ್ತದೆ. ಆ ಜಾಗದಲ್ಲೂ ಕೂಡ ಕೃಷಿ ಮಾಡ್ಬೋದು ಅನ್ನುವಂಥ ತೋರಿಸುವಂಥದ್ದು. ಇದು ತುಂಬಾ ಒಳ್ಳೇದು, ನೆಗೆಟಿವ್ಸ್ ಹೋಗುತ್ತೆ, ತುಂಬಾ ಒಳ್ಳೇದಾಗತ್ತೆ ಅಂತೇಳಿ ಇದನ್ನು ನಾವು ನೆಡ್ತೇವೆ. ಎಕ್ಕಮಾಲೆ ಅಂತ ಹೇಳಿ. ಇದರಲ್ಲಿ ಎಷ್ಟು ನೆಗೆಟಿವ್ಸ್ ಹೋಗುತ್ತೆ, ಎಷ್ಟು ಒಳ್ಳೇದಾಗತ್ತೆ ಅನ್ನೋದಕ್ಕಿಂತನೂ ಕೂಡ ಇದರಿಂದ, ಈ ಎಲೆಯಿಂದ ತುಂಬಾ ಒಳ್ಳೆ ಗೊಬ್ಬರ ಸಿಗತ್ತೆ. ಇದನ್ನ ಜೀವಾಮೃತ, ಬೇರೆ ಬೇರೆ ನೀರಿದ್ದು ದ್ರವ ಗೊಬ್ಬರಗಳು ಮಾಡ್ಬೇಕಾದ್ರೆ ಈ ಎಲೆಯನ್ನು ಅದಕ್ಕೆ ಹಾಕಿ ಕರಗಿಸಿ ಗಿಡಕ್ಕೆ ಹಾಕ್ತೇವೆ. ತುಂಬಾ ಇಮ್ಯುನಿಟಿ ಪವರ್ ಬಿಲ್ಡ್ ಆಗುತ್ತೆ, ಒಳ್ಳೆ ಗೊಬ್ಬರ ಆಗುತ್ತೆ. ಆ ರೀತಿ ಒಂದು ಗಿಡದ ಪಕ್ಕದಿಂದ ನಾನು ಕಂಟೆಂಟ್ ಪ್ರಾರಂಭ ಮಾಡ್ತಿದ್ದೇನೆ. ನೋಡಿ, ಈ ಗಿಡದ ಪಕ್ಕದ ಗ್ಯಾಪ್ಗಳು ಇರ್ತದೆ, ಈ ಜಾಗಗಳೆಲ್ಲವೂ ಕೂಡ. ನೋಡಿ, ಇಲ್ಲಿ ಹರಿವೆಯನ್ನು ಹಾಕಿದೆ. ನೋಡಿ, ಇದು ಸುಂದರಿ ಅನ್ನುವಂಥ ಹರಿವೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷ ವೆರೈಟಿ, ತುಂಬಾ ಹಳೆಯ ಕಾಲದ ವೆರೈಟಿ. ನೋಡಿ, ಕೇಸರಿ ಕಲರ್ ಸುಂದರಿ ಅನ್ನುವಂಥದ್ದು ಹರಿವೆ. ನೋಡಿ, ಇದು ಒಂದು 6 ರೀತಿಯ ಅವರೆಕಾಳುಗಳಿದೆ. ಈ 6 ರೀತಿಯ ಅವರೆಕಾಳುಗಳು ನಾನು ನಾಗಾಲ್ಯಾಂಡ್, ಮಣಿಪುರ ಭಾಗಕ್ಕೆ ಪ್ರವಾಸಕ್ಕೆ ಹೋದಾಗ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಬಂದಿರುವಂಥದ್ದು. ಇದನ್ನು ಕೂಡ ಇದರ ಮಧ್ಯೆಯಲ್ಲಿ ಹಾಕಿದ್ದಾರೆ. ನೋಡಿ, ಇದನ್ನು ನೀವು ನೋಡ್ಬೋದು. ಇದಕ್ಕಿಂತ ಹಿಂದೆ ನೀವು ಬೇರೆ ಬೇರೆ ಕಂಟೆಂಟ್ಗಳಲ್ಲಿ ನೋಡಿದ್ರಿ ಇದನ್ನು. ಇದು ಏನು ಅಂತ ಹೇಳಿದ್ರೆ, ನಾವು ತುಂಬಾ ಬಾರಿ ಒಂದು ಕಲ್ಲುಗಳನ್ನು ಉಪಯೋಗಿಸಿ ನಾವು ಒಂದು ಇಟ್ಟಿಗೆಗಳನ್ನು, ಸಣ್ಣ ಸಣ್ಣ ಗೋಡೆಗಳನ್ನೆಲ್ಲ ಕಟ್ತೇವೆ, ಅಥವಾ ಇಟ್ಟಿಗೆಗಳನ್ನು ಉಪಯೋಗಿಸಿ. ಅದಕ್ಕೆ ರೇಟ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ, ನೋಡಿ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸುಮಾರು ಒಂದು ಪೀಸಿಗೆ 40 ರೂಪಾಯಲ್ಲಿ ಇರ್ತದೆ ಒಂದೊಂದು ಇಟ್ಟಿಗೆಗಳಿಗೆ. ಕೆಂಪು ಕಲ್ಲುಗಳಿಗೆಲ್ಲ 60 ರೂಪಾಯಲ್ಲಿ ಇರುತ್ತೆ. ಇದನ್ನ ಕಟ್ಟಲಿಕ್ಕೆ ಮೇಸ್ತ್ರಿ ಎಲ್ಲ ಬೇಕು. ಆದ್ರೆ ಇದು ಯಾವುದು, ಇದೆಲ್ಲವೂ ಕೂಡ ಒಂದು 10-25 ವರ್ಷದಿಂದ ಪ್ರಾರಂಭ ಆಗಿರುವಂಥದ್ದು. ಅದಕ್ಕಿಂತ ಮೊದಲು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಂಭಾಗದಲ್ಲೂ ಕೂಡ ಮಣ್ಣನ್ನು ಉಪಯೋಗಿಸಿ ಈ ರೀತಿಯ ಇದನ್ನು ಉಪಯೋಗಿಸ್ತಿದ್ರು. ಆ ಕಾರಣಕ್ಕೋಸ್ಕರ ಇದನ್ನು ಈ ತಿಟ್ಟಿ ಅಂತ ಹೇಳ್ತೇವೆ ನಾವು ಇದಕ್ಕೆ. ನಿಮ್ಮಲ್ಲಿ ಏನು ಹೇಳ್ತೀರಿ ಅಂತೇಳಿ ಕಮೆಂಟ್ ಮಾಡಿ. ಈ ರೀತಿಯ ಒಂದು ಸಿಸ್ಟಮ್ ಅನ್ನು ಮಾಡಿದ್ದೇವೆ. ಇದು ಭಾರಿ ಸುಂದರವಾಗಿ ಕಾಣ್ತದೆ. ಮಳೆಗಾಲ ಹತ್ರ ಬರುವಾಗ ಇದಕ್ಕೆ ಸ್ವಲ್ಪ ಸಿಮೆಂಟ್ ಹಾಕಿ ಕಾವಿ ಕೊಟ್ಟು ಇನ್ನೂ ಇದನ್ನು ಸುಂದರಗೊಳಿಸ್ತೇವೆ. ಬನ್ನಿ, ಇಲ್ಲಿ ಈ ರೀತಿ ನೋಡಿ ಬಳ್ಳಿಗಳಿರೋದ್ರಿಂದಾಗಿ ಇದಕ್ಕೆ ಮೇಲಕ್ಕೆ ಹೀಗೆ ಪೋಲ್ಗಳನ್ನು ಕಟ್ಟಿ ಇಲ್ಲೇ ಒಂದು ರೀತಿಯಲ್ಲಿ ಚಪ್ಪರದ ರೀತಿಯಲ್ಲಿ ಮಾಡ್ತೇವೆ. ಆಗ ಇದಕ್ಕೂ ಕೂಡ ಹೋಗುತ್ತೆ, ಇಲ್ಲಿಯೂ ಕೂಡ ಈ ರೀತಿ ಹೋಗ್ತಾ ಇರ್ತದೆ. ನೋಡಿ, ಇದಕ್ಕೆ ಮಲ್ಟಿ ಕ್ರಾಪ್ ಮೆಥಡ್ ಅಂತ ಹೇಳುವಂಥದ್ದು. ಮಲ್ಟಿ ಕ್ರಾಪ್ ಅಂದ್ರೆ ಒಂದೇ ಜಾಗದಲ್ಲಿ ಹೆಚ್ಚು ವೆರೈಟಿಯ ಗಿಡಗಳನ್ನು ಇಡುವಂಥದ್ದು. ಪ್ರಕೃತಿಯಲ್ಲಿ ಹಾಗೆ ಇರುವಂಥದ್ದು.
ಯಾಕಂದ್ರೆ ಈ ಪ್ರಕೃತಿಯಲ್ಲಿ ನೋಡಿದಾಗ ಎಲ್ಲರೂ ಕಳೆ ಬರ್ತದೆ ಕಳೆ ಬರ್ತದೆ ಕಳೆ ಬರ್ತದೆ ಅಂತ ಹೇಳ್ತಾರೆ. ನಾವು ಬೆಳೆಗಳನ್ನೇ ಕಳೆಯ ರೀತಿಯಲ್ಲಿ ಬೆಳೆಯುವಂಥದ್ದು. ಸ್ವಲ್ಪ ಆ ಕಡೆ ತೋರಿಸುತ್ತೆ ನೋಡಿ, ಅಲ್ಲಿ ನಿಮಗೆ ಕಾಣ್ತಾ ಇದೆ, ನೋಡುವಾಗ ದೂರದಿಂದ ನೋಡುವಾಗ ನಿಮಗೆ ಕಳೆಯ ರೀತಿಯಲ್ಲಿ ಕಾಣ್ಬೋದು, ಎಲ್ಲ ಬೆಳೆ ಉಂಟಲ್ಲ ಅಂತೇಳಿ. ಆದ್ರೆ ಅದು ಯಾವುದು ಕಳೆ ಅಲ್ಲ, ಅದು ಬೆಳೆ. ಒಂದು ಜಾಗದಲ್ಲಿ 5-6 ವೆರೈಟಿಯ ಬೆಳೆಯನ್ನು ನಾವು ಬೆಳಿತೇವೆ. ಇದು ಸಿಟಿಯಲ್ಲಿರುವ ಜನರಿಗೋಸ್ಕರ ತೋರಿಸ್ಲಿಕ್ಕೆ ಇರುವಂಥದ್ದು. ನಮಗೆ ಜಾಗ ಇಲ್ಲ ನಮಗೆ ಜಾಗ ಇಲ್ಲ ಅಂತ ಹೇಳುವಂಥ ಜನರಿಗೋಸ್ಕರ ನಾವು ತೋರಿಸಿರುವಂಥದ್ದು. ಇದು 2 ವೆರೈಟಿಯ ಗ್ರೋ ಬ್ಯಾಗ್ ಅಲ್ಲಿ ಮಾಡಿರುವಂಥದ್ದು. ನೋಡಿ ಇಲ್ಲಿ ಬಾವಿ ಇದೆ, ಇದು ಬಾವಿ ಇದ್ರೆ ಗುಂಡಿ ಬಾವಿ. ಸ್ವಲ್ಪ ಇಲ್ಲಿ ಮೇಲಕ್ಕೆ ಎತ್ತಿ ತೋರಿಸಿ. ನೋಡಿ ಇಲ್ಲಿ ಇದು ಬಾವಿ, ಇದ್ರ ಅಡಿಯಲ್ಲಿ ಹೋದ್ರೆ ಬಾವಿ, ಇದು ಬಿದ್ದು ಹೋಗ್ತದೆ, ಸುಮಾರು 30-40 ಅಡಿ ಇರ್ತದೆ. ಈ ಜಾಗವನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ನೋಡಿ ಇದಕ್ಕೆ ಒಂದು ಬೇಲಿಯನ್ನು ಹಾಕಿ ಈ ಬಳ್ಳಿಯನ್ನು ಬಿಟ್ಟಿರ್ತಾನೆ. ನೋಡಿ ಈ ಬಳ್ಳಿ ನೋಡಿ, ನಾನು ಅಲ್ಲಿ ಒಂದು ತೋರಿಸಿದೆ ನಿಮ್ಗೆ, ಯಾವುದು ಅವರೆ ಅವರೆ ಅಂತ ಹೇಳಿದ್ರೆ ಬೀನ್ಸ್. ಅದೇ ರೀತಿಯಲ್ಲಿ ನೋಡಿ ಇಲ್ಲೊಂದು ನೋಡಿ, ಇದು ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ, ಇದು ನಾಗಾಲ್ಯಾಂಡ್ ಇಂದ ತಂದಿರುವಂತದ್ದು ವೆರೈಟಿ. ಇದು ಈ ಹೆಸರೇನು ಇಂಗ್ಲಿಷಲ್ಲಿ ಏನೇನೋ ಇದೆ ಗೂಗಲ್ ಅಲ್ಲಿ, ಅದು ಇರಲಿ. ಒಂದು ಬೀನ್ಸ್, ಇದೊಂದು 2ನೇ ವೆರೈಟಿ ಆಯ್ತಲ್ಲ. ನೋಡಿ ಇದು 3ನೇ ವೆರೈಟಿ. ಇದರ ಎಲೆ ನೋಡಿ, ಇದು ತುಂಬಾ ದೊಡ್ಡದಾಗ್ತದೆ, ದಪ್ಪ ಆಗ್ತದೆ. ಇದು 3ನೇ ವೆರೈಟಿ. ನೋಡಿ ಇದು 4ನೇ ವೆರೈಟಿ. ಇದರ ಎಲೆಯನ್ನು ನೋಡಿ. ನೋಡಿ 5ನೇ ವೆರೈಟಿ. ಎಷ್ಟು ಹತ್ರದಲ್ಲಿ ಬೇರೆ ಬೇರೆ ವೆರೈಟಿಯ, ಈ ವೆರೈಟಿ ಬೇರೆ, ಈ ವೆರೈಟಿ ಬೇರೆ, ಈ ವೆರೈಟಿ ಬೇರೆ. ಆದ್ರೆ ಒಂದು ಗ್ರೋ ಬ್ಯಾಗ್ ಅಲ್ಲಿ ಕೇವಲ ಒಂದು ಗಿಡ ಹಾಕಿದ್ರೆ ಅದು ಲಾಸ್ ಆಗುತ್ತೆ. ಸುಮಾರು 60 ರೂಪಾಯಿ 70 ರೂಪಾಯಿ ಕೊಟ್ಟು ನಾವು ಗ್ರೋ ಬ್ಯಾಗ್ ಮಾಡ್ತೇವೆ. ಅದಕ್ಕೋಸ್ಕರ 2-3 ವೆರೈಟಿ ಗಿಡಗಳನ್ನು ಹಾಕ್ತೇವೆ. ಬರ ನೋಡಿ, ಇದೊಂದು ಮುಸುಕಿನ ಬದನೆ ಅಂತ ಹೇಳಿ, ತುಂಬಾ ಚೆನ್ನಾಗಿ ಚಿಗುರಿ ಪ್ರಾರಂಭ ಆಗಿದೆ. ನೆಕ್ಸ್ಟ್ ಈ ಬದನೆ ಆಗುತ್ತೆ. ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ರೆ ನಿಮ್ಗೆ ಸಿಗುತ್ತೆ. ನೋಡಿ ಇದೊಂದು ಜೀರಿಗೆ ಮೆಣಸು, ಇದೊಂದು ವೆರೈಟಿ ಇದು. ಅದೇ ರೀತಿಯಲ್ಲಿ ನೋಡಿ ಇಲ್ಲೊಂದು, ಇಲ್ಲಿ ಕೇವಲ ಇಲ್ಲಿ ಹಾಕಿದ್ರೆ ಇಲ್ಲಿ ಹಾಕ್ಬೇಕು ಅಂತಿಲ್ಲ. ನೋಡಿ ಇದು ಒಂದು ಪರ್ಪಲ್ ಚಿಲ್ಲಿ, ಪರ್ಪಲ್ ಕಲರ್ ಇರುತ್ತೆ. ನೋಡಿ ಇದು ಟೊಮೆಟೊ, ಇದು ಇನ್ನೊಂದು ವೆರೈಟಿಯ ಮೆಣಸು. ನೋಡಿ ಇದೊಂದು ಇನ್ನೊಂದು ವೆರೈಟಿ. ಇದು ಸುತ್ತ ಗ್ರೋ ಬ್ಯಾಗ್ ಅಲ್ಲಿ ಹಾಕಿರುವಂಥದ್ದು. ಪ್ರಕೃತಿ ನಿಯಮದ ಪ್ರಕಾರ ಮೆಣಸುಗಳೆಲ್ಲವೂ ಕೂಡ ಕೆಳಮುಖವಾಗಿ ಹೋಗಿರ್ತದೆ. ಅದು ನಿಮ್ಗೆ ಬೇರೆ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಕಾಣುತ್ತದೆ. ಇದು ಜೀರಿಗೆ ಮೆಣಸು ಇದೆಯಲ್ಲ ನಮ್ದು, ಆ ಟೈಪ್ ನ ವೆರೈಟಿ ಇದು. ಇದು ಮೇಲ್ಮುಖ, ಇನ್ನೂ ದೊಡ್ಡದಾಗತ್ತೆ ಇದು. ಇದಕ್ಕೆ ಜಪಾನ್ ಮೆಣಸು ಅಂತ ಹೇಳೋದು. ಜಪಾನ್ ಮೆಣಸು ಅಂತ ಗೂಗಲ್ ಸರ್ಚ್ ಮಾಡಿ ಅದು ಬರುತ್ತೆ. ತುಂಬಾ ಚೆನ್ನಾಗಿ ಬೆಳೀತದೆ ನಮ್ಮಲ್ಲಿ. ನೋಡಿ ಎಲ್ಲ ಒಂದೊಂದು ಆಗ್ಲಿಕ್ಕೆ ಶುರು ಆಗಿದೆ. ನೋಡಿ ಅಲ್ಲಿ ತೋರಿಸಿ, ತುದಿ ನೋಡಿ, ಇದು ಮೇಲಕ್ಕೆ ನೋಡ್ತಿರುವಂತದ್ದು ನೋಡಿ. ನೋಡಿ ಇದು ಚಟ್ಟೆ, ಇದು ಅಂದ್ರೆ ಗ್ರೋ ಬ್ಯಾಗ್ ತುಂಬಾ ಇದಕ್ಕೆ ಎತ್ತರ ಕಮ್ಮಿ. ನೋಡಿ ಇದಕ್ಕೆ ಹೋಲಿಕೆ ಮಾಡಿದ್ರೆ ಎತ್ತರ ಕಮ್ಮಿ, ಅಗಲ ಹೆಚ್ಚಿರ್ತದೆ. ನೋಡಿ ಇದು ನೋಡಿ, ಇದು ನೋಡಿ, ಇದನ್ನು ಸ್ವಲ್ಪ ಝೂಮ್ ಮಾಡ. ನೋಡಿ ಇದು ಸ್ಟ್ರಾಬೆರಿಯ ಹೂಗಳು. ಇಲ್ಲಿ ಸ್ಟ್ರಾಬೆರಿಯನ್ನು ಸುತ್ತಾಗಿ ಹಾಕಿದ್ದೇವೆ. ಸ್ಟ್ರಾಬೆರಿ ಮಾತ್ರ ಅಂತ ಹೇಳಿದ್ರೆ ಇಲ್ಲ, ಆ ಜಪಾನ್ ಮೆಣಸನ್ನು ಮಧ್ಯದಲ್ಲಿ ಹಾಕಿದ್ದೇವೆ. ಅದಾದ್ಮೇಲೆ ಇದು ಬಳ್ಳಿ ಅಲಸಂದೆ, ಇದು ಇನ್ನೊಂದು ವೆರೈಟಿಯ ಮೆಣಸು. ಬೇರೆ ಬೇರೆ ವಿಧದ ಹಾಕಿರುವಂಥದ್ದು. ಇಲ್ಲಿ ಟೋಟಲ್ ಆಗಿರುವಂಥದ್ದು ಒಂದು 70 ಸ್ಕ್ವೇರ್ ಫೀಟ್ ಇರ್ಬೋದು ನೋಡಿ ಇಷ್ಟರಲ್ಲಿ. ಅಲ್ಲಿ ತೋರಿಸಿ ನೋಡಿ. ಆಗ ನಾನು ಅದ ಜಾಗದಲ್ಲಿದ್ದೆ, ಈಗ ಈ ಜಾಗಕ್ಕೆ ಬಂದಿದ್ದೇನೆ. ಇದೇನು ಅಂತ ಹೇಳಿದ್ರೆ ವಾಣಿಜ್ಯ ಬೆಳೆಗಳೊಟ್ಟಿಗೆ ಮಾಡುವಂತ ಒಂದು ಮೆಥಡ್ ಇದು. ಬಯಲುಸೀಮೆ ಭಾಗದಲ್ಲಿ ತುಂಬಾ ಜನರು ಈ ರೀತಿಯ ಕೃಷಿಯನ್ನು ಮಾಡ್ತಾರೆ. ನೋಡಿ ಇಲ್ಲೊಂದು ಅಡಿಕೆ ಗಿಡ ಇದೆ, ಕಾಣ್ತಾ ಇದೆಯಾ? ನೋಡಿ ಇಲ್ಲೊಂದು ತೆಂಗಿದೆ, ಇಲ್ಲೊಂದು ತೆಂಗಿದೆ, ಅಡಿಕೆ ಇದೆ, ಇಲ್ಲೊಂದು ಅಡಿಕೆ ಇದೆ, ಇಲ್ಲಿ ಅಡಿಕೆ, ಅಲ್ಲಿ ಅಡಿಕೆ, ಅಲ್ಲಿ ಅಡಿಕೆ, ಇಲ್ಲಿ ತೆಂಗಿದೆ. ಇಷ್ಟಕ್ಕೆ ನಾವು ನೀರು ಹಾಕ್ಬೇಕಾಗತ್ತೆ. ಅದರ ಅಷ್ಟೇ ನೀರನ್ನು ಅದರ ಮಧ್ಯದಲ್ಲಿ ನಾವು ಕೃಷಿ ಮಾಡಿದ್ರೆ, ಅದಕ್ಕೆ ಕೃಷಿಗೆ ಹಾಕಿದ್ರೆ ಸಾಕು. ಅದರಿಂದನೇ ಈ ಗಿಡಗಳೆಲ್ಲವೂ ಕೂಡ ನೀರು ಹೇಳ್ಕೊಳ್ತದೆ. ಇದಕ್ಕೆ ಸಪ್ರೇಟ್ ಆಗಿ ನೀರು ಹಾಕ್ಬೇಕಾಗಿಲ್ಲ. ಅಂದ್ರೆ ಒಂದು 500 ಲೀಟರ್ ವಾರಕ್ಕೆ ಇಲ್ಲಿಗೆ ನೀರು ಹಾಕಿದ್ರೆ 500 ಲೀಟರ್ ನೀರನ್ನು ಕೃಷಿಗೆ ಬೇರೆ ತರಕಾರಿಗಳಿಗೆ ಹಾಕಿದ್ರೆ ಸಾಕು. ಅದರಿಂದ ಅದು ಹೇಳ್ಕೊಳ್ತದೆ, ಗೊಬ್ಬರವನ್ನು ಹೇಳ್ಕೊಳ್ತದೆ. ನೋಡಿ ಇಲ್ಲೆಲ್ಲ ಬೇರೆ ಬೇರೆ ಕ್ರಾಪ್ ಅನ್ನು ಹಾಕಿರುವಂಥದ್ದು. ನೋಡಿ ಇದು ಸೋರೆಕಾಯಿ, ಇದೊಂದು ವೆರೈಟಿಯ ಬೀನ್ಸ್. ನೋಡಿ ಇದೊಂದು ವೆರೈಟಿಯ ಬೀನ್ಸ್, ಇದು ಸೋರೆಕಾಯಿ. ಇದ್ರ ಮಧ್ಯದಲ್ಲಿ ಸ್ವಲ್ಪ ಝೂಮ್ ಮಾಡಿ. ಇದು ನೋಡಿ, ಇದೆಲ್ಲ ಹರಿವೆ ನೆಟ್ಟಿರುವಂಥದ್ದು, ಸುಮ್ಮನೆ ಕಳೆಗಳು ಬಿದ್ದಿರೋ ನೆಟ್ಟಿರುವಂಥದ್ದು. ನೋಡಿ ಇಲ್ಲಿ ಬದನೆ, ನೋಡಿ ಅಲ್ಲಿ ಬೆಂಡೆಕಾಯಿ. ಈ ರೀತಿ 4-5 ವೆರೈಟಿಯ ಗಿಡಗಳನ್ನು ಇದರಲ್ಲಿ ಹಾಕಿದ್ದೇನೆ. ನೋಡಿ ಇಲ್ಲಿ ನೋಡಿ, ಎಲ್ಲ ಕಡೆ ಹಾಗೆ ಇರ್ತದೆ ಸೈಡಲ್ಲಿ. ಈ ಸೈಡಲ್ಲಿ ಯಾಕೆ ಇಷ್ಟೇ ಆಗಿ ಇದು ಫುಲ್ ಬಲ್ಲೆ ಆಗುದಿಲ್ಲ ಅಂತ ಯೋಚನೆ ಮಾಡಿದ್ರೆ, ನೋಡಿ ಈ ಗಿಡಗಳು ಯಾವುದಿದೆ ದೊಡ್ಡ ಎಲೆದ್ದು, ಇದೆಲ್ಲವೂ ಕೂಡ ಈ ಕಡೆಗೆ ಹೋಗುತ್ತೆ ಬಳ್ಳಿಯಾಗಿ. ಇದಕ್ಕೆ ಬೇಲಿ ಟೈಪ್ ಅಲ್ಲಿ ಮಾಡಿ ಇದನ್ನು ಮೇಲಕ್ಕೆ ಬಿಡ್ತೇವೆ. ಆಗ ನಿಮಗೆ ಎಲ್ಲದಕ್ಕೂ ಅಲ್ಲಿ ಸ್ಪೇಸ್ ಸಿಗ್ತದೆ ಮತ್ತು ಅದೇ ಮಲ್ಚಿಂಗ್, ಅದಕ್ಕೆ ನೆರಳುಗಳನ್ನು ಅದೇ ಸೃಷ್ಟಿ ಮಾಡಿಕೊಳ್ತದೆ. ನೋಡಿ ಇದೊಂದು ನೋಡಿ, ಇದೊಂದು ಗಿಡ ನೋಡಿ, ಇದು ಜುಕಿನಿ ಅಂತ ಹೇಳಿ. ಇದರಲ್ಲಿ ಒಂದು ವಿಶೇಷವಾಗಿರುವಂತಹ ಒಂದು ಕುಂಬಳಕಾಯಿ ಟೈಪ್ ಅಲ್ಲಿ ಆಗುತ್ತೆ. ಸ್ಟಾರ್ ಹೋಟೆಲ್ಗಳಲ್ಲಿ ಸಿಗುತ್ತೆ. ಇನ್ನು ಮುಂದಕ್ಕೆ ಬೆಳೆದ ಮೇಲೆ ಅದನ್ನು ತೋರಿಸ್ತೇನೆ. ನೋಡಿ ಇದರಲ್ಲಿ ಈ ಹೂ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ನೋಡಿ ಈ ಬೀನ್ಸ್ ಅಲ್ಲಿ ನೋಡಿ, ಸೂಕ್ಷ್ಮ ಗಮನಿಸಿ, ಸಣ್ಣದ್ರಲ್ಲಿ ಹೂ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ಈ ಸಿಸ್ಟಮ್ಸ್ ಗಳೆಲ್ಲವೂ ಕೂಡ ನಿಮ್ಮ ಮನೆಯ ಪಕ್ಕದಲ್ಲಿ ಮಾಡಬಹುದು, ಅಡಿಕೆಯ ಪಕ್ಕದಲ್ಲಿ ಮಾಡಬಹುದು ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೋಸ್ಕರ ಮಾಡಿರುವಂಥದ್ದು. ಸಾವಯವ ಕೃಷಿಯಲ್ಲಿ ಒಬ್ಬರಿಂದ ಏನಾಗುವುದಿಲ್ಲ, ಎಲ್ಲರೂ ಕೈ ಜೋಡಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ ಈ ಹರಿವೆ ನಿಮ್ಗೆ ಕಾಣ್ತಾ ಇರ್ಬೋದು. ಈ ಹರಿವೆ ಹೇಗಿದೆ ನೋಡಿ,
ಇದನ್ನು ಮನೀಶ್ ಗಾಂಭೀರ್ ಅಂತ ಹೇಳಿ ಒಳ್ಳೆ ಸಾವಯವ ಕೃಷಿಕರು, ಕಾಟುಕುಕ್ಕೆ ಅವರು, ಅವರಿಂದ ನಾನು ತಗೊಂಡ್ಬಂದಿರುವಂಥದ್ದು. ಇದು ಕೇರಳದ ಲೋಕಲ್ ವೆರೈಟಿಯ ಹರಿವೆ ಇದು. ಅದೇ ರೀತಿಯಲ್ಲಿ ಇಲ್ಲಿ ಬಿಳಿ ಹರಿವೆ ನೀವು ಕಾಣ್ಬೋದು ನೋಡಿ, ಇದು ಬಿಳಿ, ಇದು ವೈಟ್. ಬಿಳಿ ಅಂತ ಹೇಳಿದ್ರೆ ಬಿಳಿಯೇ ಕಲರ್, ಬಿಳಿಯಾಗಿ ಕಾಣ್ತದೆ ಇದು. ಇದು ಇನ್ನೂ ಭಾರಿ ಚೆನ್ನಾಗಿರ್ತದೆ, ತುಂಬಾ ಟೇಸ್ಟ್ ಆಗಿರ್ತದೆ. ಇದನ್ನು ಶ್ರೀಹರಿ ಅವರು, ನಮ್ಮ ಲೋಕಲ್ ಫಾರ್ಮರ್ ಅಂತ ಹೇಳಿ ಯೂಟ್ಯೂಬರ್, ಅವ್ರ ಹತ್ರ ನಾನು ತಗೊಂಡ್ಬಂದಿರುವಂಥದ್ದು. ನಾವು ಹೋದಾಗ ಈ ರೀತಿ ಕಲೆಕ್ಟ್ಗಳನ್ನು ಮಾಡ್ತೇವೆ, ಬೇರೆಯವರಿಗೆ ಕೂಡ ಕೊಡ್ತೇವೆ. ಈ ಹರಿವೆಗಳನ್ನೆಲ್ಲವನ್ನು ಕೂಡ ಸ್ವಲ್ಪ ದೂರ ದೂರ ನೆಟ್ಟಿದ್ದೇವೆ ನೋಡಿ, ಇಲ್ಲಿ ಗಮನಿಸಬಹುದು. ಎಲ್ಲದಕ್ಕೂ ಒಂದು ಅರ್ಧ ಅಡಿ, 1 ಅಡಿ ಎಲ್ಲ ಅಂತರ ಇರ್ತದೆ. ಅದು ನೆಟ್ಟಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಇದು ಬೀಜಕ್ಕೋಸ್ಕರ. ಇದನ್ನು ಬೀಜವನ್ನು ಹೆಚ್ಚು ಮಾಡಿ ತುಂಬಾ ಜನರಿಗೆ ಇದನ್ನು ಹಂಚಲಿಕ್ಕೆ ಇರ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ನಾವು ಸಾಂಬಾರು ಮಾಡ್ಲಿಕ್ಕೋಸ್ಕರ, ನಮ್ಮ ಮನೆ ಉಪಯೋಗಕ್ಕೋಸ್ಕರ ನೆಟ್ಟಿರುವಂಥದ್ದು. ಅದರಿಂದಾಗಿ ಇದು ಇಷ್ಟು ಹತ್ರ ಹತ್ರ ಇರ್ತದೆ. ಎಷ್ಟೋ ಜನರಿಗೆ ಹರಿವೆಯದ್ದು ಬೀಜ ಮಾಡೋದು ತುಂಬಾ ಸಮಸ್ಯೆ, ಗಿಡ ಮಾಡುವಂಥದ್ದು, ಅದರಲ್ಲಿ ಇರುವೆ ಬರುವಂಥದ್ದು, ಇಂಥದ್ದು ಬೇರೆ ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು ಇರ್ತದೆ. ನಾವು ಇಲ್ಲಿ ನೋಡಿ ಈ ರೀತಿಯ ಒಂದು ಶೀಟ್ಗಳಲ್ಲಿ ಇದರಲ್ಲಿ ಕೋಕೋಪಿಟ್ ಎಲ್ಲ ಹಾಕಿ, ಇದರ ಮೇಲೆ ಸ್ವಲ್ಪ ಬೀಜ ಹಾಕಿ, ಅದರ ಕೋಕೋಪಿಟ್ ಆದ್ಮೇಲೆ ನೋಡಿ ಈ ರೀತಿ ಮೊಳಕೆ ಬರ್ತದೆ. ಹೇಗಿದೆ ನೋಡಿ, ಇದನ್ನು ಈ ರೀತಿ ಸ್ವಲ್ಪ ಸ್ವಲ್ಪ ತೆಗೆದು 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 4 ನೋಡಿ ಹೀಗೆ ಬರ್ತದೆ ನೋಡಿ, ಅರ್ಥದಾ? ಈಗ ಇದನ್ನ ನೆಡ್ತಾ ಹೋದಾಗ ಆಗ ನಿಮ್ಗೆ ಇರುವೆ ಬಂತು, ಇದನ್ನ ಯಾವುದು ತಗೊಂಡೋಯ್ತು, ಹಾಳಾಯ್ತು ಅನ್ನುವಂಥ ಕ್ವಶನ್ಗಳಿರುವುದಿಲ್ಲ. ಇಷ್ಟಿಷ್ಟು ದೂರ ಕಣ್ಣಿಗೂ ಕೂಡ ಕಾಣೋದಿಲ್ಲಲ್ಲ ಅನ್ನುವಂಥ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಬರ್ಬೋದು, ಎಲ್ಲಿದೆ ಇದು ಅಂತೇಳಿ. ಅದ್ರ ಸ್ವಲ್ಪ ಆ ಕಡೆ ತಿರುಗಿಸಿ. ನೋಡಿ, ಅದು ಹಾಗೆ ಆಗ್ತದೆ. ಸುಮಾರು 1 ತಿಂಗಳಾದ್ಮೇಲೆ ಇದು ಹಾಗೆ ಆಗ್ತದೆ. ನಿಮ್ಗೆ ಯಾವಾಗ ಬಂದಾಗನು ಕೂಡ ಏನಾದ್ರೂ ಒಂದು ವಿಶೇಷತೆಗಳು ಇಲ್ಲಿಗೆ ಕಾಣಲಿಕ್ಕೆ ನಿಮ್ಗೆ ಸಿಗ್ತದೆ. ಇದರ ವಿಡಿಯೋದ ಮಧ್ಯದಲ್ಲಿ ನೋಡಿ ಈ ರೀತಿ ಲೈನ್ ಅಲ್ಲಿ ಗಿಡಗಳನ್ನು ನೀವು ಕಂಡಿರ್ಬೋದು. ನೋಡಿ ಈ ಲೈನ್ ಅಲ್ಲಿ ಇಲ್ಲಿ ಗಿಡಗಳು ಕಂಡಿರ್ಬೋದು. ನೋಡಿ ಇಲ್ಲಿ ಗಿಡಗಳನ್ನು ನೀವು ಕಂಡಿರ್ಬೋದು. ಇದು ಯಾಕೆ ಈ ರೀತಿ ಗಿಡಗಳನ್ನು ಮಾಡಿ ಬೆಳೆಸ್ಲಿಕ್ಕೆ ಆಗ್ತದ, ಇದರಲ್ಲಿ ತರಕಾರಿ ಮಾಡ್ಲಿಕ್ಕೆ ಆಗ್ತದ ಅನ್ನುವಂಥ ಪ್ರಶ್ನೆ ಬರ್ಬೋದು ನಿಮಗೆ. ಇದೆಲ್ಲವೂ ಕೂಡ ನಮ್ಮ ಮನೆಗೆ ಜನರು ವಿಸಿಟ್ ಮಾಡ್ತಾರೆ, ಅವರು ಇದನ್ನು ಪರ್ಚೇಸ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿರುವಂಥ ಗಿಡ. ಇದನ್ನು ಬೀಜ ಹಾಕಿ 1 ತಿಂಗಳ ಗಿಡ, ತುಂಬಾ ಚೆನ್ನಾಗಿರುವಂಥ ಗೊಬ್ಬರ ಹಾಕಿರುವಂಥ ಗಿಡ. ಇದಕ್ಕೆ ಒಂದು ಗಿಡಕ್ಕೆ 10 ರೂಪಾಯಿ ಚಾರ್ಜ್ ಇರುತ್ತೆ. ಇದರಲ್ಲಿ 3 ವೆರೈಟಿ ಬದನೆ ಇದೆ, ಒಂದು 3 ವೆರೈಟಿ ಮೆಣಸಿದೆ, ಟೊಮೊಟೊ ಇದೆ, ಇದರಲ್ಲಿ ಗೆಡ್ಡೆಗಳಿದೆ, ಬಳ್ಳಿ ಬಟಾಟೆ ಇದೆ, ಕೋಲ್ಕತ್ತಾ ಇದೆ, ಅಸ್ಸಾಂ ಇದೆ, ಬೇರೆ ಬೇರೆ ವೆರೈಟಿಯ ಬಳ್ಳಿ ಬಟಾಟೆ, ಕಾಡು ಕಂಚಲ ಇದೆ. ಇದು ವೆರೈಟಿ ಆಗಿರುವಂಥ ಗಿಡಗಳಿರ್ತದೆ. ತುಂಬಾ ಜನರಿಗೆ ಕ್ವಶನ್ ಬರ್ತದೆ, 10 ರೂಪಾಯ ಒಂಜಿ ಬದನೆದ 10 ರೂಪಾಯಿ ಅಂತ ನೀವು ಕೇಳ್ಬಹುದು. ಇದು 10 ರೂಪಾಯಿಯಲ್ಲಿ ಏನಾಗುತ್ತೆ ನಾನು ತೋರಿಸ್ತೇನೆ, ಬನ್ನಿ 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 ಹಾಗೆ ಬನ್ನಿ. ಸ್ವಲ್ಪ ಅಲ್ಲೋಗಿ ನಿಂತ್ಕೊಳ್ಳಿ. ನೋಡಿ ಇಲ್ಲಿ 10 ರೂಪಾಯಿಲಿ ಏನಾಗುತ್ತೆ ಅಂತ ತೋರಿಸಿ, ಹತ್ರ ತಗೊಂಡೋಗಿ ತೋರಿಸಿ. ಕಾಣ್ತಾ ಇದೆಯಾ ಎಷ್ಟು ಗೊಂಚಲು ಬದನೆ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿಗೆ ಹತ್ರ, ಇಲ್ಲಿಗೆ ಝೂಮ್ ಮಾಡಿ, ಇಲ್ಲಿ 10 ರೂಪಾಯಿಯಲ್ಲಿ ಇದಾಗತ್ತೆ. ಇಲ್ಲಿ ಬನ್ನಿ, ನೋಡಿ ಇದು ಚೆನ್ನಾಗಿ ಕಾಣುತ್ತೆ. ಅಲ್ಲಿ ದೂರದಿಂದ ಎಲ್ಲ ಕಾಣ್ಬೇಕು. ಇಲ್ಲಿ ಹೇಗೆ ಕಾಣ್ತಿದೆ ನೋಡಿ. ಇದು 1.5 ತಿಂಗಳ ಗಿಡ, ಅಂದ್ರೆ ನೆಟ್ಟು 1.5 ತಿಂಗಳಾಗಿರುವಂಥದ್ದು. 2.5 ತಿಂಗಳಾಯ್ತು ಇದಕ್ಕೆ. 2.5 ತಿಂಗಳಲ್ಲಿ 200 ರೂಪಾಯಿದು 20 ಪಟ್ಟು ಹೆಚ್ಚು ಬದನೆಗಳು ಇದರಲ್ಲಿ ಸಿಗ್ತದೆ. ಇಡೀ ವರ್ಷ ಲೆಕ್ಕ ಹಾಕಿದ್ರೆ ಸುಮಾರು ಒಂದು 600 ರೂಪಾಯಿಯ ಬದನೆ ಇದರಲ್ಲಿ ಸಿಗ್ಬೋದು. ನೀವು ತುಂಬಾ ಚೆನ್ನಾಗಿರುವಂಥ ಜಾಗದಲ್ಲಿ, ನೀರು ಬಸಿದು ಹೋಗುವ ಜಾಗದಲ್ಲಿ ನೆಟ್ಟರೆ 2-3 ವರ್ಷ ಬರುತ್ತೆ. ಅದಕ್ಕೆ ಕೇವಲ ಖರ್ಚು ಮಾಡೋದು ನೀವು 10 ರೂಪೀಸ್, 10 ರೂಪಾಯಿ. ಅಂದ್ರೆ ನೀವು ಹೊರಗಡೆ ಯಾವುದು ಚೆರಿ, ಆ ಚೆರಿ, ಈ ಚೆರಿ, ಮಲೇಷಿಯಾ, ಇಂಡೋನೇಷ್ಯಾ ಅಂತ ಹೇಳಿ ಯಾವ್ದಾವುದಕ್ಕೂ ಖರ್ಚುಗಳನ್ನು ಮಾಡ್ತೀರಿ. ಒಂದು ಸಣ್ಣ ಹಣ್ಣಿನ ಗಿಡಕ್ಕೆ 300, 400, 500, 1000 ಅಂತ ಹೇಳ್ತೀವಿ. ನಿಮ್ಮ ಮನೆಗೆ ಉಪಯೋಗ ಮಾಡೋದು, ಪ್ರತಿದಿನ ಉಪಯೋಗ ಆಗುವಂಥದ್ದು. ಅದಕ್ಕೋಸ್ಕರ ಈ ರೀತಿ ಗಿಡಗಳನ್ನು ನೀವು ಇಲ್ಲಿಂದ ತಗೊಂಡೋಗ್ಬೋದು. ಇಲ್ಲ ಈ ಗಿಡ ಬೇಡ, ಕಮ್ಮಿದು ಗಿಡ ಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿದೆ. ಇದೇ ಗಿಡ, ಇದು ತೊಟ್ಟೆಗೆ ಹಾಕೋದಕ್ಕಿಂತ 15 ದಿನಕ್ಕಿಂತ ಮೊದಲಿನ ಗಿಡಗಳು. ಇದಕ್ಕೆ 3 ರೂಪಾಯಿ ನೋಡಿ. ಇದೊಂದು ಮೆಣಸು, ಇದೆಲ್ಲವೂ ಕೂಡ ಇರ್ತದೆ. ಬನ್ನಿ, ಒಂದು ಬಾರಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ವಿಸಿಟ್ ಮಾಡಿ ಇಲ್ಲಿಗೆ. ಅದರ ಜೊತೆಗೆ ನಮ್ಮ ಚಾನಲ್ಗೆ ನೀವು ಹೇಳಬೇಕಾಗಿಲ್ಲ, ನೀವು ಸಪೋರ್ಟ್ ಮಾಡಿದ್ದಕ್ಕೆ 52,000ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ ಆಗಿ ದೊಡ್ಡ ಪ್ರಮಾಣದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಇರುವಂಥ ಒಂದು ಅತ್ಯುತ್ತಮ ಚಾನಲ್ಗಳಲ್ಲಿ ನಮ್ಮದು ಒಂದು ಅನ್ನುವಂಥದ್ದು ನಿಮ್ಮ ಪ್ರೋತ್ಸಾಹದಿಂದ ಬಂದಿರುವಂಥದ್ದು. ನೆಕ್ಸ್ಟ್ ಕಂಟೆಂಟಲ್ಲಿ ಇದೆಲ್ಲ ಹೇಗೆ ಬೆಳೀತದೆ ಅನ್ನೋದು ನೆಕ್ಸ್ಟ್ ಲೆವೆಲ್ ತೋರಿಸ್ತೇನೆ. ಈಗ ಕೇವಲ ನೆಟ್ಟಿರು ತೋರಿಸೋದು. ನೆಕ್ಸ್ಟ್ ಇನ್ನೊಂದು 2-3 ದಿನದೊಳಗಡೆ ಇನ್ನೊಂದು ಕಂಟೆಂಟ್ ಅನ್ನು ತೋರಿಸ್ತೇನೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು.